ಫೈನಲಿ ತ್ರಿಶು ಏನದು ಸಿಂಹ. ಸಿಂಹ ಬಂದು ಇಲ್ಲ ಐತಪ್ಪ ಮಕ್ಕಳು. ಸಿಂಹ ಕಾಡಿನ ರಾಜ. ತ್ರಿಶು ಎಲ್ಲಿಗೆ ಬಂದ್ವಿ ನಾವು ಇವಾಗ? ಎಲ್ಲಿಗೆ ಬಂದ್ವಿ? ಹಾ ಟೈಗರ್. ಸೊ ಇವತ್ತು ನಾವು ಹೋಗ್ತಿರೋದು ಬಂದ್ಬಿಟ್ಟು ಬೆಂಗಳೂರಲ್ಲಿ ಬನ್ನಾರ್ಘಟ್ಟ ಬಂದ್ಬಿಟ್ಟು ನ್ಯಾಷನಲ್ ಪಾರ್ಕಿಗೆ. ಸೊ ಇದು ಬಂದ್ಬಿಟ್ಟು ಸ್ಟಾರ್ಟ್ ಆದ ತಕ್ಷಣ ಜರ್ನಿ ಬಂದ್ಬಿಟ್ಟು ತ್ರಿಶು ಎಲ್ಲಿ ಹೋಗ್ತದೆ ನಾವು? ಸೊ ಈ ಥರ ನಮ್ಮ ಬಾಸ್ ಬಂದ್ಬಿಟ್ಟು ಈ ಥರ ಪರ್ಮಿಷನ್ ಕೊಟ್ಟರು. ಅದಾದಮೇಲೆ ಸ್ಟಾರ್ಟ್ ಆದ ತಕ್ಷಣ ಜರ್ನಿನೇ ಬಂದ್ಬಿಟ್ಟು ಒಂದು ವಿಕೆಟ್ ಎಗರೈತೆ. ಮೇಡಮ್ ಅವ್ರು ಮಲ್ಕೊಂಡ್ರು, ನಮ್ಮ ದಣಿಗಳು ಎದ್ದಿದ್ರು. ಸೊ ಈ ಒಂದು ನಾವು ಕ್ಯಾಬಲ್ಲಿ ಬಂದಿದ್ದರಿಂದ ಒಂದು 600 ರುಪೀಸ್ ಅಪ್ರಾಕ್ಸಿಯೇಟ್ ಆಯಿತು. ಸೊ ಎಂಟ್ರಿ ಆದ ತಕ್ಷಣ ನೈಸ್ ರೋಡಲ್ಲಿ ಬಂದ್ಬಿಟ್ಟು ಎಂಟ್ರಿ ಆಯಿತು. ಆಮೇಲೆ ಟೋಲ್ ಬಂದ್ಬಿಟ್ಟು ಚಾರ್ಜಸ್ ಬಿತ್ತು 60 ರುಪೀಸ್. ಅದಾದಮೇಲೆ ಸೊ ಎಂಟ್ರೆನ್ಸ್ ಆದ ತಕ್ಷಣವೇ ಒಂಥರ ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಅಂತೂ ಕಾಮನ್ ಆಗಿತ್ತೇ ಇತ್ತು. ಸೊ ರಶ್ಶು ಕಾಮನ್ ಆಗಿರುತ್ತೆ ಸಂಡೇ ನಾರ್ಮಲಾಗಿ. ಸೊ ಇದರಲ್ಲಿ ನಿಮಗೆ ಏನು ಎಕ್ಸ್ಪೀರಿಯೆನ್ಸ್ ಆದ್ವಿ, ಸೊ ನೀವು ಏನಕ್ಕೆ ಬನ್ನಾರ್ಘಟ್ಟಕ್ಕೆ ಹೋದರೆ ನಿಮಗೆ ಪ್ಲಸ್ ಪಾಯಿಂಟ್ಸ್ ಇನ್ನು ಮೈನಸ್ ಪಾಯಿಂಟ್ ಏನಪ್ಪ ಅಂತ, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕೆ ಕರೆಕ್ಟಾ ಇಲ್ಲ ಅಂತ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಸ್ಟಾರ್ಟಿಂಗ್ ನಾನೇನು ಪ್ರಿಫರ್ ಮಾಡ್ತೀನಿ ಅಂದರೆ, ಸೊ ಎಂಟ್ರೆನ್ಸ್ ನೀವು ಕ್ಯಾಬಲ್ಲಿ ಬಂದ್ಬಿಟ್ಟು ಹೋದ್ರೂ ಸೊ ಬರ್ತಿರ್ಬೇಕಾದ್ರೆ ನಿಮಗೆ ಬಸ್ ಅಂತ ಸಿಗುತ್ತೆ. ಯಾಕಂದರೆ ಪ್ರಾಪರ್ ನ್ಯಾವಿಗೇಷನ್ ಇರೋಲ್ಲ. ಸೊ ಇದೆಲ್ಲ ಬಸ್ ಸ್ಟಾಪು. ಸೊ ಫಸ್ಟ್ ಬಂದ ತಕ್ಷಣ ಕನ್ಫ್ಯೂಸ್ ಆಗ್ತೀವಿ, ಬಸ್ ಸ್ಟಾಪ್ ಬಂದ್ಬಿಟ್ಟಿದೆ ಎಲ್ಲಿ ಎಂಟ್ರೆನ್ಸ್ ಇರ್ತದೆ. ಸಪ್ರೇಟಾಗಿ ಎಂಟ್ರೆನ್ಸ್ ಏನು ಮಾಡಿಲ್ಲ, ಬಸ್ ಸ್ಟಾಪಿಂದ ಒಳಗಡೆಯಿಂದ ಒಂದು ರೂಟ್ ಇದೆ. ಸೊ ನಾವು ಈ ರೂಟಿಂದ ಬಂದ್ಬಿಟ್ಟು ಹೋದ್ವಿ. ಸೊ ಮನೆಯಿಂದ ಅಂದರೆ ಪಾರ್ಕಿಂದ ಹೊರಗಡೆ ಹೋಗ್ಬೇಕಾದ್ರೆ ನಿಮಗೆ ಬಸ್ ಅಂತೂ ಬೇಜಾನ್ ಸಿಗುತ್ತೆ. ಆರಾಮಾಗಿ ನೀವು ಬಂದ್ಬಿಟ್ಟು ಅಲ್ಲಿ ಹೋಗ್ಬೋದು. ಅಲ್ಲಿಂದ ನಾವು ಸ್ವಲ್ಪ ದೂರ ಆಗುತ್ತಪ್ಪ ಅಂತ ಡೈರೆಕ್ಟಾಗಿ ಕ್ಯಾಬ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಟೈಮ್ ಬಂದ್ಬಿಟ್ಟು ಲೇಟ್ ಆಗ್ಬಿಡುತ್ತಪ್ಪ ಅಂತೇಳಿ. ತ್ರಿಶು ಎಲ್ಲಿಗೆ ಬಂದ್ವಿ ನಾವು ಇವಾಗ? ಎಲ್ಲಿಗೆ ಬಂದ್ವಿ? ಹಾಂ ಸೊ ಅಂತೂ ಇಂತೂ ಬಂದ್ಬಿಟ್ಟು ಝೂನಲ್ಲಿ ಬಂದ್ಬಿಟ್ಟು ಎಂಟ್ರಿ ಆದ್ವಿ. ಸೊ 650 ರುಪೀಸ್ ಪೇ ಮಾಡಿ ಅದಾದ್ಮೇಲೆ ನೋಡ್ತೀವಿ. ಸೊ ಹೊರಗಡೆ ಇಷ್ಟು ಸ್ವಲ್ಪ ಕಡಿಮೆ ಇದಾರಲ್ಲಪ್ಪ ಜನ ಅಂತ ಅಂದ್ಕೊಂಡು ನೋಡ್ತೀವಿ. ನೆಕ್ಸ್ಟ್ ಲೆವೆಲ್. ಅದಾದ್ಮೇಲೆ ಇವ್ರು ಬಂದ್ಬಿಟ್ಟು ಸ್ವಲ್ಪ ಎನರ್ಜಿ ಎಲ್ಲ ಸ್ವಲ್ಪ ಸ್ಟೋರ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಸಿನಿಮಾ ಸ್ಟಾರ್ಟ್ ಆಯಿತು. ಕ್ಯೂ ಟಿಕೆಟ್ ಹತ್ರ ನೋಡ್ತೀವಿ, ಯಪ್ಪ ನೆಕ್ಸ್ಟ್ ಲೆವೆಲ್. ಇರೋಬರಕ್ಕೆ ರೋಡಲ್ಲಿ ಇಲ್ಲೇ ಐತೆ. ಸೊ ಇದರಲ್ಲಿ ನಿಮಗೆ 2 ಥರ ಇರುತ್ತೆ, ಒಂದು ಕ್ಯಾಶ್ ಇನ್ನೊಂದು ಕ್ಯಾಶ್ಲೆಸ್ಸು. ನಾವು ಕ್ಯಾಶ್ಲೆಸ್ಸಲ್ಲಿ ಹೋದ್ವಿ. 100 ರುಪೀಸ್ ಎಂಟ್ರಿ ಫೀಸು. ಅದೇನು ಬಿಡಪ್ಪ ಹೊರಗಡೆ ಹೋದರೆ 100 ರುಪೀಸ್ ಹಾಕ್ಬಿಡಪ್ಪ ಅಂತ ಹೋದ ತಕ್ಷಣ ಒಳಗಡೆ ಇನ್ನೊಂದು ಟ್ವಿಸ್ಟ್ ಇರುತ್ತೆ. ಅದೇನಪ್ಪ ಅಂದರೆ ನಿಮಗೆ ಸಫಾರಿಯಲ್ಲಿ ಹೋದರೆ 300 ರುಪೀಸ್ ಪ್ಲಸ್ ಆಗುತ್ತೆ. ಅದೇ ನೀವು ಬಗ್ಗಿ ಅಂದರೆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಹೋದರೆ ನಿಮಗೆ 100 ರುಪೀಸ್ ಬಂದ್ಬಿಟ್ಟು ಕಾಸ್ಟ್ ಆಗುತ್ತೆ. ಸೊ ಅದ್ರದ್ದು ಕ್ಯೂ ಯಾವ ಥರ ಇದೆಯಪ್ಪ ನಿಮಗೆ ಇಮ್ಯಾಜಿನ್ ಮಾಡೋಕ್ಕಲ್ಲ. ಇಲ್ಲಿದೆ ನೋಡಿ ಕ್ಯೂ. ಸೊ ಇದೆಲ್ಲ ಯಾವುದು ಬಗ್ಗಿಗೆ 100 ರುಪೀಸ್ ಬಂದ್ಬಿಟ್ಟು ಲೈನು. ಸೊ ಇಲ್ಲಿ ನೋಡ್ಬೋದು 100 ರುಪೀಸ್ ಬಂದ್ಬಿಟ್ಟು ನಾರ್ಮಲ್ಗಿರೋದಕ್ಕೆ. ಸೊ ಹ್ಯಾಂಡಿಕ್ಯಾಪ್ಸ್ ಏನಾಗಿದ್ದರೆ ನಿಮಗೆ 50 ರುಪೀಸ್ ಆಗುತ್ತೆ. ಯಪ್ಪ ರಶ್. ನಾವೊಂದಲ್ಲ ಇರೋ ಎಂಟೈರ್ ಹತ್ತತ್ರ ಏನೋ ಒಂದು 25-30 ಫ್ಯಾಮಿಲೀಸ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಸೊ ಅದಾದಮೇಲೆ ಬಂದ್ಬಿಟ್ಟು ಒಂದು ಇದು ಬರುತ್ತಪ್ಪ, ಬಾರೋ ರಣದಿರೋ ಥರ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಸೊ ಒಂದೊಂದು ಬಂದ ತಕ್ಷಣ ಒಂದೊಂದರಲ್ಲಿ ಬಂದ್ಬಿಟ್ಟು 10 to 12 ಮೆಂಬರ್ಸ್ ತನಕ ಇದರಲ್ಲಿ ಎಲೆಕ್ಟ್ರಿಕ್ ಬಗ್ಗೆಯಲ್ಲಿ 100 ರುಪೀಸ್ ಪರ್ ಹೆಡ್ಡಿಗೆ ಚಾರ್ಜ್ ಮಾಡ್ತಾರೆ. ಸೊ ಹಾಗಾಗಿ ಹತ್ತತ್ರ 2 ತಾಸು ಆದಮೇಲೆ ಬಂದ್ಬಿಟ್ಟು ಬಂತು. ಫೈನಲಿ ಬಂದಮೇಲೆ ಅದರಲ್ಲಿ ಬಂದು ಮಾಡ್ಕೊಂಡು ನಾವು ಯಪ್ಪ ಟೈಗರ್ ಜೈ ಅನ್ನ ಇಲ್ಲಿ ನಮ್ಮ ಫ್ಯಾಮಿಲಿ ಜೊತೆಗೆ ಬಂದ್ಬಿಟ್ಟು ಆಟ ಆಡ್ತಾನೆ ಐತೆ. ಒಳ್ಳೆ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡಿಬಿಟ್ಟು ಏನು ಕಮ್ಮಿ ಇಲ್ಲ. ಒಂದು 3 to 4 hours ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಮನೆ ನೀವು ಹೋಗ್ಬೋದು. ಸೊ ನಾನು ಪ್ರಿಫರ್ ಮಾಡ್ತೀನಿ, ಏನಕ್ಕಂದರೆ ಇದು ವರ್ತಬಲ್ ಇರುತ್ತೆ ಆ ಪ್ರೈಸಲ್ಲಿ. ಏನಿಲ್ಲಿರೋದು
ಹಾಯೇನು ಹಾಯೇನು ಮಂಗ ಬಾ ಇಲ್ಲ ನೋಡಿ ಕಡಿತ ತ್ರಿಶು ಏನ್ ಚಿನಿ ಅದು ತ್ರಿಶು ಏನದು ಹಾ ಆನೆ ಕರಿ ಕರಿ ಬಾ ಬಾ ಬಂತು ಬಂತು ತ್ರಿಶು ಬಂತು ಏನಾಗೈತೆ ಸಾಕಳ ಯಾವಾಗ ಕಲರ್ಫುಲ್ ಪೋಪಟ್ ಇದ್ಬೇಕು ಇದೆಲ್ಲ ಬನ್ನಾರ್ಘಟ್ಟ. ಆ್ಯಕ್ಚುಲಿ ಬನ್ನಾರ್ಘಟ್ಟ ಅಂದರೆ ಸಫಾರಿಯಲ್ಲಿ ಹೋದರೆ ಆ್ಯಕ್ಚುಲಿ ನಿಮಗೆ 300+ ರೂಪೀಸ್ ಆಗುತ್ತೆ, ಬಟ್ ತುಂಬ ದೊಡ್ಡದು. ಇದು ನಾವು 100 ರೂಪೀಸಲ್ಲಿ ಎಲೆಕ್ಟ್ರಿಕ್ ಇದರಲ್ಲಿ ಸೊ ಇಲ್ಲಿ ಬರ್ತಿದೆ ವೆಹಿಕಲ್. ಅದಕ್ಕೊಂದು ಹಾಕ್ರಿ ಬೇಗ. ಪಾಪ ಬಂದ್ವಿ. ಸೊ ಇಲ್ಲಿ ನಾವು ಬರ್ತಾ ಮನೆಯಿಂದನೇ ಒಂದು ಸ್ವಲ್ಪ ಬಾಳೆಹಣ್ಣು ತೊಗೊಂಡೋಗಿದ್ವಿ, ಹತ್ತತ್ರ ಒಂದು 20ರಿಂದ 25. ಸೊ ಇಲ್ಲಿ ಹಾಕಿದ ತಕ್ಷಣ ಪಾಪ ನಮಗೂ ಇಷ್ಟನೇ. ಸೊ ಹಾಗಾಗಿ ಕೋತಿಗೆ ಬಂದ್ಬಿಟ್ಟು ಬಾಳೆಹಣ್ಣು ಎಷ್ಟು ಪ್ರೀತಿ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಸಹಜವಾಗಿರೋದು ನಾರ್ಮಲಾಗಿ. ಸೊ ಇದೇನಾಯ್ತು ಅಂದರೆ ಒಂದು ಡಾಮಿನೇಟ್ ಮಾಡ್ತು ನಾರ್ಮಲಾಗಿ ನಮ್ಮ ಮನೇಲಿ ಹೆಂಡ್ತಿ ಥರ ಇದೆಲ್ಲ ಇಟ್ಕೊಂಡು ಬಂದ್ಬಿಟ್ಟು ನಾನೇ ತಿಂತೀನಿ ಅನ್ನೋ ಥರ. ಇನ್ನು ಯಾವ್ದು ಬಂದ್ರೂ ಕೊಡಲಿಲ್ಲ. ಮೋಸ್ಟ್ಲಿ ಇದು ಫೀಮೇಲ್ ಕೋತಿ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲ ಕೋತಿಗಳು ಬಂದ್ಬಿಟ್ಟು ಸುಮ್ಮನೆ ಇದು ಬೇಕಾದರೆ ಏನು ಮಾಡೋಕ್ಕಾಗಲ್ಲ, ಎಲ್ಲ ಡಾಮಿನೇಷನ್ ಅಲ್ಲೇ ಇರೋದ್ರಿಂದ. ಸೊ ಈ ಥರ ಎಲ್ಲ ಆಯಿತು. ಸೊ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಅವರೆಲ್ಲ ನಮಗೊಂದು 1000 ರೂಪೀಸಲ್ಲಿ ಬಂದ್ಬಿಟ್ಟು ಇದಾಯಿತು ಸ್ಪೆಂಡ್ ಕಾಸ್ಟಲ್ಲಿ. ಆರಾಮಾಗಿ ಹೋಗ್ಬಿಟ್ಟು ಎಂಜಾಯ್ ಮಾಡಿ. ಸೊ ನೀವು ಬಂದ್ಬಿಟ್ಟು ಹೋಗಿ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಸೊ ಇರೋದ್ರಲ್ಲೇ ಹ್ಯಾಪಿಯಾಗಿ ಉಳ್ಕೊಳಕ್ಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದು ಒಳ್ಳೆ ಎಂಟರ್ಟೈನ್ಮೆಂಟ್ ಬೆಂಗಳೂರಲ್ಲಿ ಸ್ಪೆಷಲ್ ಆಗಿರೋರಿಗೆ. ಸೊ ತುಂಬ ಜನ ನೋಡಿರ್ತಾರೆ ಬನ್ನಾರ್ಘಟ್ಟ ಅಂತ. ಸೊ ನೋಡ್ಲಾರ್ದವ್ರು ಬಂದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸೂಪರ್ ಪ್ಲೇಸು. ಸೊ ಈ ಥರ. ಸೊ ನೀವು ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿದರೆ ಏನಾಗುತ್ತಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ನನಗೆ ಒಂಚೂರು ಎನರ್ಜಿ ಸಿಗುತ್ತೆ ಇದೇ ಥರ ವೀಡಿಯೋಸ್ ಮಾಡೋಕ್ಕೆ. ಆಮೇಲೆ ಒಂದು ಲೈಕ್ ಮಾಡೋದ್ರಿಂದ ನನಗೆ ಮೋಟಿವೇಶನು ಸಿಗುತ್ತೆ ಮಾಡೋಕ್ಕೆ ಅಷ್ಟೇ. ಅದನ್ನ ಹೇಳ್ತಾ ಈ ಒಂದು ದಿನದ ಸೊ ವೀಡಿಯೋನ ಎಂಜಾಯ್ ಮಾಡಿ ನಾನು ಬಂದ್ಬಿಟ್ಟು ಡ್ರಾಪ್ ಔಟ್ ಆಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್. ಸಾರಿ, ಒಂದು ಪಾಯಿಂಟ್ ಹೇಳ್ಬಿಟ್ಟೆ. ಸೊ ನಾರ್ಮಲಾಗಿ ಇಲ್ಲಿ ಬೋಟಿಂಗು ಇದೆ. ಸೊ ನಾರ್ಮಲ್ 100 ರೂಪೀಸಲ್ಲಿ ಅಪ್ಪ ಫ್ರ್ಯಾಂಕ್ ಹೇಳೋಕ್ಕಂದ್ರೆ ನೀರು ನೋಡಿ ಬೋಟಿಂಗಲ್ಲ ಅಪ್ಪ ಅಲ್ಲಿ ಹತ್ರ ಹೋಗೋಕೆ ಇಷ್ಟ ಆಗಿಲ್ಲ. ಬಟ್ ಹೋಗೋರು ಹೋಗ್ತಿದ್ದಾರೆ, ಎಂಜಾಯ್ ಮಾಡೋರು ಮಾಡ್ತಾರೆ. ವ್ಯೂ ಚೆನ್ನಾಗಿದೆ, ಬಟ್ ನೀರ ಹತ್ರ ತುಂಬ ಮೇಂಟೆನೆನ್ಸ್ ಇಲ್ಲ ಅನ್ಸುತ್ತೆ ಅಷ್ಟೇ. ಸೊ ನಾವು ಬಂದ್ಬಿಟ್ಟು ಮಾಡಿಲ್ಲ. ಸೊ ನಾರ್ಮಲಾಗಿ ಜಸ್ಟ್ ನಿಮಗೆ ವೀಡಿಯೋ ತೋರಿಸ್ಬೇಕಪ್ಪ ಅಂತ. ಸೊ ಇದು ಮುಗಿಸ್ಕೊಂಡು ನಮ್ಮ ಡೇನ ಎಂಡ್ ಮಾಡಿದ್ವಿ. ಸೊ ಎಂಡ್ ಮಾಡಿ ಬಸ್ನ ಬಂದು ಹಿಡ್ಕೊಂಡು ಇಲ್ಲಿಂದ ಡೈರೆಕ್ಟಾಗಿ ನಮ್ಮ ಮನೆಗಳಿಗೆ ತಿರುಗಿದ್ವಿ. ಸೊ ಇವತ್ತಿನ ಬ್ಲಾಗ್ ಇದ್ರೆ ಸೊ ಸ್ಟೇ ಟ್ಯೂನ್ ಗೈಸ್. ಸೊ ಈ ಥರ ವೀಡಿಯೋಸ್ ಮಾಡೋಕೆ ಬೇಡ ಅಂತ ಕಮೆಂಟ್ ಮಾಡಿ. ಸೊ ನನಗೂ ಒಂದು ಸ್ವಲ್ಪ ಫೀಡ್ಬ್ಯಾಕ್ ಸಿಗುತ್ತೆ. ಓವರಾಲ್ ಆಗಿ ಬಂದ್ಬಿಟ್ಟು ಒಂದು ವಾವ್ ಅನ್ನೋದೇನು ಫ್ಯಾಕ್ಟರ್ ಏನು ಸಿಗಲಿಲ್ಲ, ಬಟ್ ವರ್ತಬಲ್ ಆಗಿತ್ತು. ಬೆಂಗಳೂರಲ್ಲಿ ಬಂದ್ಬಿಟ್ಟು ಟ್ರಾಫಿಕ್ ಇರೋರಿಗೆ ಇದು ಚೆನ್ನಾಗಿತ್ತಪ್ಪ ಅನ್ಸುತ್ತೆ. ಫೈನಲಿ ತ್ರಿಶು ಏನದು ಸಿಂಹ. ಸಿಂಹ ಬಂದು ಇಲ್ಲ ಐತಪ್ಪ ಮಕ್ಕಳು. ಸಿಂಹ ಕಾಡಿನ ರಾಜ.